ನಮಸ್ತೆ ಎಲ್ಲರಿಗೂ. ಟಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಎಷ್ಟು ಅಮೌಂಟ್ ಬರುತ್ತೆ, ಕೊನೆಯ ದಿನಾಂಕ ಏನಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಭಾಳಷ್ಟು ದಿನ ವೇಟ್ ಮಾಡ್ತಾಯಿದ್ರು. ವಿದ್ಯಾರ್ಥಿಗಳಿಗೆ ಈಗಾಗಲೇ ಈ ಒಂದು ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಇನ್ವರ್ಟ್ ಆಗಿತ್ತು. ಸೊ ಇದು ಪೆಂಡಿಂಗ್ ಇತ್ತು. ಸೊ ಇವತ್ತು ವೆಬ್ಸೈಟ್ನಲ್ಲಿ ಶೋ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಯಾರೆಲ್ಲ ಒಂದು ಹಾಕ್ಬೇಕು ಅಂದ್ಕೊಂಡಿದ್ದೀರಾ ಅವರು ಬೇಗ ಹಾಕ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವಂತ ತಿಳಿಸ್ಕೊಡ್ತೀನಿ. ಕಳೆದ ವರ್ಷ ಕೂಡ ವಿಡಿಯೋ ಮಾಡಿದ್ದೆ ನಾನು ಯಾವ ರೀತಿ ಸಲ್ಲಿಸುವಂತ. ಅದನ್ನು ಲಿಂಕಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿಕೊಂಡು ನೀವೇ ಮೊಬೈಲಲ್ಲಿ ಅರ್ಜಿನ ಸಲ್ಲಿಸ್ಕೋಬೋದು. ಬನ್ನಿ ಇವಾಗ ಲೈವ್ ಆಗಿ ನಿಮಗೆ ತೋರಿಸ್ತೀನಿ. ವೆಬ್ಸೈಟ್ನಲ್ಲಿ ಶೋ ಆಗ್ತಾಯಿದೆ. twd.karna.go.in ಅಂತ ಸರ್ಚ್ ಮಾಡಿ. ತಾಲೂಕು ವೆಲ್ಫೇರ್ ಡಿಪಾರ್ಟ್ಮೆಂಟು ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿರೋ ಬಗ್ಗೆ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಶೋ ಆಗ್ತಾಯಿದೆ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ, ಆನ್ಲೈನ್ ಅರ್ಜಿ ಅಪ್ಲಿಕೇಶನ್ ಪಾಸ್ಡ್ ಇನ್ 2026 ಅಂತ ತೋರಿಸ್ತಾ ಇದೆ. 2026ರಲ್ಲಿ ಯಾರು ಪಾಸ್ ಆಗಿದ್ದಾರೆ, PUC, ಡಿಗ್ರಿ, PG ಅಂಥವರು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅಮೌಂಟ್ ನೋಡೋದಾದರೆ PUC ಪಾಸ್ ಆದವರಿಗೆ, ಫಸ್ಟ್ ಕ್ಲಾಸ್ ಪಾಸ್ ಆದವರು ಮತ್ತು ಪಾಲಿಟೆಕ್ನಿಕ್ ಡಿಪ್ಲೊಮಾ ಪಾಸ್ ಆದವರಿಗೆ 20,000 ರೂಪಾಯಿ ಕೊಡಲಾಗ್ತಾ ಇದೆ. ಮತ್ತು ಡಿಗ್ರಿ ಅವರಿಗೆ 25,000 ಕೊಡಲಾಗ್ತಾ ಇದೆ. ಎನಿ ಪೋಸ್ಟ್ ಗ್ರ್ಯಾಜುಯೇಟು ಲೈಕ್ MA, MSc, MCom ಈ ರೀತಿಯಾಗಿ ಪೋಸ್ಟ್ ಗ್ರ್ಯಾಜುಯೇಟ್ PG ಮಾಡಿದವರಿಗೆ 30,000 ರೂಪಾಯಿ ಕೊಡಲಾಗ್ತಾ ಇದೆ. ಅಗ್ರಿಕಲ್ಚರು, ಎಂಜಿನಿಯರಿಂಗು, ವೆಟರ್ನರಿ, ಮೆಡಿಸಿನ್ನು ಈ ರೀತಿಯಾಗಿ ಹೈಯರ್ ಪ್ರೊಫೆಷ್ನಲ್ ಕೋರ್ಸಿನಿಂದ ಅಂಥವು ಮಾಡಿದವರಿಗೆ 35,000 ರೂಪಾಯಿಯನ್ನು ಕೊಡಲಾಗ್ತಾ ಇದೆ. ಈ ರೀತಿಯಾಗಿ ಪೇಮೆಂಟ್ ಸ್ಟ್ರಕ್ಚರನ್ನು ಇಟ್ಟಿದ್ದಾರೆ. ಅರ್ಜಿ ಸಲ್ಲಿಸೋದು ತುಂಬಾ ಈಜಿ ಇದೆ. ಕಳೆದ ಬಾರಿ ನಾನು ಅರ್ಜಿ ಸಲ್ಲಿಸಿದ್ದೀನಿ. ಅದನ್ನು ವಿಡಿಯೋನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಕ್ಲಿಕ್ ಮಾಡಿ ವಿಡಿಯೋ ನೋಡ್ಕೊಳ್ಳಿ. ಏನೆಲ್ಲ ಡಾಕ್ಯುಮೆಂಟ್ ಬೇಕಪ್ಪ ಅಂದರೆ ಈಗ ನೋಡ್ತಾ ಇದ್ದಾರಲ್ಲ ಲಿಸ್ಟು. ಮೊದಲಿಗೆ ಆಧಾರ್ ಕಾರ್ಡನ್ನು ಬೇಕಾಗುತ್ತೆ, SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತು PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. PUC ಮೇಲೆ ಆಗ್ತಾ ಇದ್ದವರು SLC ಕೂಡ ಬೇಕಾಗುತ್ತೆ. ಆ್ಯಸ್ ಪರ್ SLC ಪ್ರಕಾರನೇ ಒಂದು ಡಾಟಾ ಮತ್ತು ಹೆಸರನ್ನು ತೊಗೊತಾ ಇದೆ. ಮತ್ತು ಡಿಗ್ರಿ ಮೇಲೆ ಆಗ್ತಾಯಿದ್ದಾರೆ, ಡಿಗ್ರಿ, PUC, SLC 3 ಬೇಕಾಗುತ್ತೆ. ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ವ್ಯಾಲಿಡ್ ಇರಬೇಕು, ಅದೇ ರೀತಿ ಡೇಟ್ ಎಕ್ಸ್ಪೈರ್ ಆಗಿರಬಾರ್ದು, ಚಾಲ್ತಿಯಲ್ಲಿರಬೇಕು. ಮತ್ತು ಡಿಪ್ಲೊಮಾ ಮಾಡಿದವರಿಗೆ ಡಿಪ್ಲೊಮಾ ಬೇಕಾಗುತ್ತೆ, PG ಮುಗಿದವರಿಗೆ PG ಸರ್ಟಿಫಿಕೇಟ್ ಬೇಕಾಗುತ್ತೆ. ಈ ರೀತಿಯಾಗಿ ಅವರ ಒಂದು ಪಾಸಾದ ಒಂದು ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಪಾಸಾದ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬಂದಿಲ್ಲ ಅಂದರೆ ಆನ್ಲೈನ್ ರಿಸಲ್ಟ್ ಏನು ಬಂದಿರುತ್ತಲ್ಲ ಅದ್ರ ಮೇಲೆ ನೀವು ಹಾಕೋಬೋದು. ಇವಿಷ್ಟು ಇದ್ದರೆ ಸಾಕು, ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ 2026ರಲ್ಲಿ ಕೂಡ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋವಂಥ ಇವತ್ತು ಸಾಯಂಕಾಲ ಅಥವಾ ನಾಳೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇದಿಷ್ಟು ಈ ಒಂದು ST ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಕ್ವಶನ್ ಕೇಳಿದ್ರೆ, ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರನ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.